ಪ್ರಿಯಕರನ ಜೊತೆಗೆ ಸೇರಿ ಮಗಳನ್ನೇ ಕೊಂದ ತಾಯಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮಹತ್ವದ ಡೆವಲಪ್ಮೆಂಟ್ ಆಗಿದೆ. ಈ ಪ್ರಕರಣದಲ್ಲಿ ಕೊನೆಗೂ ಕೂಡ ತಾಯಿ ಅರೆಸ್ಟ್ ಆಗಿರೋದು 4 ದಿನಗಳ ಹುಡುಕಾಟದ ಬಳಿಕ ಸಕಲೇಶಪುರದಲ್ಲಿ ಈಗ ತಾಯಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮಗಳನ್ನೇ ಕೊಂದ ಪ್ರಿಯಾಂಕಾಳನ್ನ ಈಗ ಕಾಡುಗೋಡಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಿನ ಕಾಡುಗೋಡಿಯಲ್ಲಿ ಮಾರ್ಚ್ 24ರಂದು ಬಾಲಕಿ ವೆನಿಲಾಳನ್ನ ಕೊಲೆ ಮಾಡಲಾಗಿತ್ತು. ಕಳೆದ 4 ದಿನಗಳ ಹಿಂದೆ ಈ ಕೊಲೆ ಪ್ರಕರಣ ಬೆಳಕಿಗೆ ಬಂದಿತ್ತು. ಕೇಸ್ ದಾಖಲಾಗ್ತಾ ಇದ್ದಂತೆ ಹಂತಕಿ ಪ್ರಿಯಾಂಕಾ ನಾಪತ್ತೆಯಾಗಿದ್ಲು. ಬೆಂಗಳೂರು, ಅದಾದ ನಂತರ ಮೈಸೂರು, ಅಲ್ಲಿಂದ ಸಕಲೇಶಪುರಕ್ಕೆ ಪ್ರಿಯಾಂಕಾ ತೆರಳಿರ್ತಾರೆ. ಕಾಡುಗೋಡಿ ಪೊಲೀಸರು ಈಗ ಆರೋಪಿ ಪ್ರಿಯಾಂಕಾಳನ್ನ ಅರೆಸ್ಟ್ ಮಾಡಿದ್ದಾರೆ. ಸಕಲೇಶಪುರದಲ್ಲಿ ಬಂಧಿಸಿ ಕರ್ಕೊಂಡು ಬರ್ತಾ ಇದ್ದಾರೆ ಕಾಡುಗೋಡಿ ಪೊಲೀಸರು. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದಂತಹ ಪ್ರಕರಣ. ಪ್ರಿಯಕರನ ಜೊತೆಗೆ ಸೇರಿ ತನ್ನ ಮಗಳನ್ನೇ ಕೊಂದಿರುವಂತಹ ಪ್ರಕರಣ. ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾಗಿದ್ದಂತಹ ಮಗಳನ್ನ ತಾಯಿ ಮತ್ತು ಆಕೆಯ ಪ್ರಿಯಕರ ಸೇರಿ ಕೊಲೆ ಮಾಡಿದ್ದಂತಹ ಪ್ರಕರಣ ಇದು. ಬೆಂಗಳೂರಿನ ಕಾಡುಗೋಡಿಯಲ್ಲಿ ಮಾರ್ಚ್ 24ರಂದು ನಡೆದಿದ್ದಂತಹ ಘಟನೆ. ಕಳೆದ 4 ದಿನಗಳ ಹಿಂದೆ ಈ ಪ್ರಕರಣ ಬೆಳಕಿಗೆ ಬಂದಿತ್ತು. ಕೇಸ್ ದಾಖಲಾಗ್ತಾ ಇದ್ದಂತೆ ಹಂತಕಿ ಪ್ರಿಯಾಂಕಾ ನಾಪತ್ತೆಯಾಗಿರ್ತಾಳೆ. ಬೆಂಗಳೂರಿನಿಂದ ಮೈಸೂರು, ಅಲ್ಲಿಂದ ಸಕಲೇಶಪುರಕ್ಕೆ ತೆರಳಿ ತಲೆಮರೆಸಿಕೊಂಡಿದ್ದಂತಹ ಪ್ರಿಯಾಂಕಾಳನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಾಡುಗೋಡಿ ಪೊಲೀಸರು ಆರೋಪಿ ಪ್ರಿಯಾಂಕಾಳನ್ನ ಅರೆಸ್ಟ್ ಮಾಡಿದ್ದಾರೆ. ಸಕಲೇಶಪುರದಲ್ಲಿ ಬಂಧಿಸಿ ಕಾಡುಗೋಡಿ ಪೊಲೀಸರು ಈಗ ಕರ್ಕೊಂಡು ಬರ್ತಾ ಇದ್ದಾರೆ. ಮಗಳನ್ನೇ ಪ್ರಿಯಕರನ ಜೊತೆಗೆ ಸೇರಿ ಕೊಂದಿರುವಂಥ ಆಘಾತಕಾರಿ ಪ್ರಕರಣ ಇದು. ಈಗ ಪಾಪಿ ತಾಯಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚೇತನ್, ಕಡೆಗೂ ಕೂಡ ಪಾಪಿ ತಾಯಿ ಅರೆಸ್ಟ್ ಆಗಿರೋದು, ಈಕೆ ಇಲ್ಲಿವರೆಗೂ ಕೂಡ ತಲೆಮರೆಸಿಕೊಂಡಿರೋದು ಹೇಗೆ, ಜೊತೆಗೆ ಯಾರು ಈಕೆಗೆ ತಲೆಮರೆಸಿಕೊಳ್ಳೋದಕ್ಕೆ ಸಹಾಯ ಮಾಡಿದ್ರು, ಈ ಕ್ಷಣಕ್ಕೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಚೇತನ್? ಮಧುಕರ್, ಈಗಷ್ಟೇ ಗೊತ್ತಾಗ್ತಿರುವಂತಹ ಮಾಹಿತಿ ಏನಂತಂದ್ರೆ ಕಾಡುಗೋಡಿ ಪೊಲೀಸರು ಸಕಲೇಶಪುರದಲ್ಲಿ ಪ್ರಿಯಾಂಕಳನ್ನ ಅರೆಸ್ಟ್ ಮಾಡಿರುವಂತದ್ದು. ಅಂದ್ರೆ ಅವಾಗ ಒಂದು ಮೋಹನ್ ಅರೆಸ್ಟ್ ಆಗ್ತಾನೆ, ಇಮಿಡಿಯೇಟ್ಲಿ ಆಕೆ ಎಸ್ಕೇಪ್ ಆಗಿದ್ಲು. ತನ್ನ ಒಂದು ಪಾಸ್ಪೋರ್ಟ್ ಅನ್ನು ಸಹ ಆಕೆ ಉಪಯೋಗಿಸ್ತಾ ಇರ್ಲಿಲ್ಲ. ಇಲ್ಲ ಅಂದ್ರೆ ಪಾಸ್ಪೋರ್ಟ್ ಅನ್ನ ತೆಗೆದುಕೊಂಡು ಹೋಗಿರುವಂತದ್ದು. ಅದಲ್ಲದೆ ಮೊಬೈಲ್ ಅನ್ನು ಕೂಡ ಮನೆಯಲ್ಲೇ ಬಿಟ್ಟು ಹೋಗಿರ್ಲು. ಹೀಗಾಗಿ ಟ್ರೇಸ್ ಆಗೋದು ಕಷ್ಟ ಆಗಿತ್ತು. ಫೈನಲಿ ಮೈಸೂರು ಮತ್ತೆ ಇಲ್ಲೆಲ್ಲ ಓಡಾಡಿ ಆಕೆ ಫೈನಲಿ ಸಕಲೇಶಪುರದಲ್ಲಿ ಸಿಕ್ಕಿದಾಳೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಗೊತ್ತಾಗ್ತಿರುವಂತದ್ದು. ಅಂದ್ರೆ ಇನ್ನೇನೋ ಕೆಲವೇ ಗಂಟೆಗಳಲ್ಲಿ ಆಕೆಯನ್ನ ಒಂದು ACJM ಕೋರ್ಟ್ ಏನಿದ್ರೆ ನೃಪತುಂಗ ರಸ್ತೆಯಲ್ಲಿರುವಂತಹ ಒಂದು ಕೋರ್ಟ್ಗೂ ಕೂಡ ಕಾಡುಗೋಡಿ ಪೊಲೀಸರು ಪ್ರೊಡ್ಯೂಸ್ ಮಾಡ್ತಾರೆ. ಪ್ರೊಡ್ಯೂಸ್ ಮಾಡಿ ಹೆಚ್ಚಿನ ವಿಚಾರಣೆಗೆ ಆಕೆಯನ್ನ ಪೊಲೀಸರು ತಮ್ಮ ಕಸ್ಟಡಿಗೆ ತೆಗೆದುಕೊಳ್ತಾರೆ. ಅಂದ್ರೆ ಕಳೆದ 4 ದಿನಗಳಿಂದನೂ ಕೂಡ ಕಾಡುಗೋಡಿ ಪೊಲೀಸರು ಸೀರಿಯಸ್ ಆಗಿ ಹುಡುಕ್ತಾ ಇದ್ರು. ಯಾಕಂದ್ರೆ ಈ ಪೊಲೀಸರ ಲೋಪಗಳು ಈ ಒಂದು ಪ್ರಕರಣದಲ್ಲಿ ಎದ್ಕೊಂಡು ಬಂದಿತ್ತು. ಮತ್ತೆ ಹಿರಿಯ ಅಧಿಕಾರಿಗಳು ಸೇರಿದಂತೆ ಗೃಹ ಸಚಿವರು ಕೂಡ ಕಾಡುಗೋಡಿ ಪೊಲೀಸರ ನಡೆಗೆ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಕಳೆದ 4 ದಿನಗಳಿಂದ ಅಂದ್ರೆ ಮೋಹನ್ ಯಾವಾಗ ಅರೆಸ್ಟ್ ಆಗ್ತಾನೆ ಅಂದಿನಿಂದಲೂ ಕೂಡ ನಿರಂತರವಾಗಿ ಆಕೆಗೋಸ್ಕರ ಹುಡುಕಾಟವನ್ನ ನಡೆಸ್ತಾನೆ ಇದ್ರು. ಮೈಸೂರು ಮತ್ತೆ ಸಕಲೇಶಪುರ ಎಲ್ಲಾ ಕಡೆನೂ ಕೂಡ ಕಾಡುಗೋಡಿ ಪೊಲೀಸರು ಓಡಾಟ ನಡೆಸಿ ಫೈನಲಿ ಸಕಲೇಶಪುರದಲ್ಲಿ ಆಕೆಯನ್ನ ಬಂಧನ ಮಾಡಿರುವಂತದ್ದು. ಬಂಧನವನ್ನ ಮಾಡಿ ಈಗ ಬೆಂಗಳೂರಿಗೆ ಕರ್ಕೊಂಡ್ ಬರ್ತಾ ಇರುವಂತದ್ದು. ಇನ್ನೇನೋ ಕೆಲವೇ ಗಂಟೆಗಳಲ್ಲಿ ಆಕೆನ ACJM ಕೋರ್ಟ್ಗೆ ಒಂದು ಪ್ರೊಡ್ಯೂಸ್ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಸಹ ಇರುವಂತದ್ದು. ಮಧುಕರ್, ಓಕೆ, ಥ್ಯಾಂಕ್ ಯು ಚೇತನ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.